ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಎರಡನೇ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಗೆದ್ದ ಬಳಿಕ ಪಾಯಿಂಟ್ ಪಟ್ಟಿಯಲ್ಲಿ ಆಯಿತು ದೊಡ್ಡ ಬದಲಾವಣೆ. ಇನ್ನು ಎಷ್ಟು ಪಂದ್ಯ ಗೆದ್ದರೆ ನಮ್ಮ ಭಾರತ ತಂಡ ಸೂಪರ್ 8ಕ್ಕೆ ಲಗ್ಗೆ ಇಡುತ್ತೆ ಮತ್ತು ಇನ್ನು ಯಾವ್ಯಾವ ತಂಡಕ್ಕೆ ಅವಕಾಶವಿದೆ ಮತ್ತು ನಮ್ಮ ಭಾರತ ತಂಡ ಸೂಪರ್ 8ಕ್ಕೆ ಕಾಲಿಡಲು ಇನ್ನು ಎಷ್ಟು ಪಂದ್ಯಗಳನ್ನು ಗೆಲ್ಲಬೇಕಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ನಮ್ಮ ಭಾರತ ತಂಡ ಈಗ ಸದ್ಯದ ಮಟ್ಟಿಗೆ ಯಾವ ಸ್ಥಾನದಲ್ಲಿ ಕೂಡ ಇದೆ ಅಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ಇದೇ ಫೆಬ್ರವರಿ 15ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಆದ್ರೆ ಇದೆ. ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಆ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಮತ್ತು ಆ ಕಾರಣದಿಂದಾಗಿ ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು 2026ರ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಇದೀಗ 2 ಪಂದ್ಯಗಳನ್ನಾದ್ರೆ ಆಡಿದೆ. 2ಕ್ಕೆ 2 ಗೆದ್ದು ಈಗ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಹೌದು ಸ್ನೇಹಿತರೆ, ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು USA ವಿರುದ್ಧ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದರೆ ನಮೀಬಿಯಾ ವಿರುದ್ಧನೂ ಕೂಡ ನಿನ್ನೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕಮಲ್ ಮಾಡಿ ಆದ್ರೆ ಗೆದ್ದಿದೆ. ಇನ್ನು ನಮ್ಮ ಭಾರತ ತಂಡ ಇನ್ನು 2 ಪಂದ್ಯಗಳನ್ನಾದ್ರೆ ಆಡುತ್ತೆ. ಇನ್ನು 2 ಪಂದ್ಯ ಬಂದ್ಬಿಟ್ಟು ಪಾಕಿಸ್ತಾನದ ವಿರುದ್ಧ 1 ಪಂದ್ಯ ಇದ್ರೆ ಇನ್ನೊಂದು ಪಂದ್ಯ ನೆದರ್ಲ್ಯಾಂಡ್ ವಿರುದ್ಧ ಆದ್ರೆ ಇದೆ. ಇನ್ನು ಇದೇ 15ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಆದ್ರೆ ಇದೆ. ಇನ್ನು ನೆದರ್ಲ್ಯಾಂಡ್ಸ್ ವಿರುದ್ಧ ಇದೇ 18ನೇ ತಾರೀಕು ಆದ್ರೆ ಇದೆ. ಆ ಕಾರಣದಿಂದಾಗಿ 2 ಪಂದ್ಯಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಭಾರತ ತಂಡ 15ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಏನಾದ್ರು ಗೆದ್ರೆ ಸೂಪರ್ 8ಕ್ಕೆ ಡೈರೆಕ್ಟ್ ಕ್ವಾಲಿಫೈ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಮ್ಮ ಭಾರತ ತಂಡ ಇದೀಗ ಫುಲ್ ಫಾರ್ಮ್ ನಲ್ಲಿ ಇದೆ ಮತ್ತು ಫುಲ್ ಎಲ್ಲಾ ಪ್ಲೇಯರ್ಸ್ ಕೂಡ ಒಳ್ಳೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ವಿರುದ್ಧ ಭರ್ಜರಿ ಜಯಬೇರಿಯೊಂದಿಗೆ ನಮ್ಮ ಭಾರತ ತಂಡ ಗೆದ್ದು ಸೂಪರ್ 8ಕ್ಕೆ ಲಗ್ಗೆ ಇಡುತ್ತೆ ಅಂತ ನನ್ನ ಆಸೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಇದೀಗ 2 ಪಂದ್ಯಗಳನ್ನಾದ್ರೆ ಆಡಿದೆ. 2ಕ್ಕೆ 2 ಗೆದ್ದು ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಪ್ಲಸ್ 3.0.50 ನೆಟ್ ರನ್ ರೇಟ್ ಅಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ಆದ್ರೆ ಇದೆ. ಪಾಕಿಸ್ತಾನನು ಕೂಡ 2ಕ್ಕೆ 2 ಪಂದ್ಯ ಗೆದ್ದು 2ನೇ ಸ್ಥಾನದಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ಇದೇ 15ನೇ ತಾರೀಕು ನಡೀತಾ ಇರುವ ಪಂದ್ಯ ಪಾಕಿಸ್ತಾನ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಡೈರೆಕ್ಟ್ ಸೂಪರ್ 8ಕ್ಕೆ ಕ್ವಾಲಿಫೈ ಕೂಡ ಆಗುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಇದ್ರೆ 4ನೇ ಸ್ಥಾನದಲ್ಲಿ USA ಆದ್ರೆ ಇದೆ. ಇನ್ನು 5ನೇ ಸ್ಥಾನದಲ್ಲಿ ನಮೀಬಿಯಾ ಆದ್ರೆ ಇದೆ. 5ನೇ ಸ್ಥಾನದಲ್ಲಿರುವಂತ ನಮೀಬಿಯಾ 2ಕ್ಕೆ 2 ಪಂದ್ಯ ಆದ್ರೆ ಸೋತಿದೆ ಮತ್ತು -2.8 ಮೈನಸ್ ಅಲ್ಲಿ ಇದೆ ಮತ್ತು ರನ್ ರೇಟ್ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರುವಂತ USA ಕೂಡ 2ಕ್ಕೆ 2 ಪಾಯಿಂಟ್ ಕಳೆದುಕೊಂಡು 2ಕ್ಕೆ 2 ಪಂದ್ಯನು ಕೂಡ ಸೋತು ಮೈನಸ್ ಅಲ್ಲಿ ಆದ್ರೆ ಇದೆ. ಇಲ್ಲಿ ಒಂದೇನ್ ಚಾನ್ಸ್ ಅಂತಂದ್ರೆ ನೆದರ್ಲ್ಯಾಂಡ್ ಕೂಡ 2ಕ್ಕೆ 2ರಲ್ಲಿ 1 ಗೆದ್ದು 1 ಸೋತಿದೆ. ಆ ಕಾರಣದಿಂದಾಗಿ ನೆದರ್ಲ್ಯಾಂಡ್ ಅಥವಾ ಪಾಕಿಸ್ತಾನ ಇವರಿಬ್ಬರಲ್ಲಿ ಒಬ್ಬ ಒಂದು ತಂಡಕ್ಕೆ ಬಂದ್ಬಿಟ್ಟು ಸೂಪರ್ 8ಕ್ಕೆ ಅವಕಾಶ ಆದ್ರೆ ಇದೆ. ಅಕಸ್ಮಾತ್ ನಮ್ಮ ಭಾರತ ತಂಡ ಏನಾದ್ರೂ ಪಾಕಿಸ್ತಾನ ವಿರುದ್ಧ ಗೆದ್ರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಇದೇ 15ನೇ ತಾರೀಕು ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.